ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ಬ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ ರೀ. ಈ ಬೆಳಿಗ್ಗೆ ಎನರ್ಜಿ ಡ್ರಿಂಕ್ಸ್ ಅಂತ ಕುಡಿದಿದ್ದೇನೆ ಫ್ರೆಂಡ್ಸ್. ಇದನ್ನ ಯೂಟ್ಯೂಬ್ದೊಳಗೆ ನನ್ನ ಶಾರ್ಟ್ ವಿಡಿಯೋ ಐತಿ, ಶೇರ್ ಮಾಡಿದ್ದೀನಿ, ನೋಡ್ರಿ ಹೋಗಿ. ಫ್ರೆಂಡ್ಸ್, ಈಗ ಮಾಡಿ ತೋರಿಸಿದ್ರೆ ಎಕ್ಸಸೈಸ್ ಆ ಥರನ ಅದನ್ನು ಡೈಲಿ ಅಂದ್ರೆ 3 ಸೆಟ್ ಮಾಡಿರ್ತೀನಿ. ಅಂದ್ರೆ ಮತ್ತು ಡೈಲಿ ಅಂದ್ರೆ ಚೇಂಜ್ ಮಾಡ್ತಾ ಇರ್ತೇನೆ ರೀ. ನಾಳೆಗೆ ಮತ್ತಂದ್ರೆ ಎಕ್ಸಸೈಸ್ ಅದು ಬೇರೆ ಇರ್ತೈತಿ, ಅಂದ್ರೆ ಅದ್ರದ್ದು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ. ಆ ಥರ ಅಂದ್ರೆ ಹೆಲ್ತಿ ನಮ್ಮದು ಆರೋಗ್ಯ ನಮಗೆ ಚಲೋ ಇರ್ತೈತಿ ಅನ್ನೋದಕ್ಕಾಗಿ ನಾವು ಮುಂದೆ ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ ಚಲೋ ತಿಂಗೆ ನಾವು ಕೆಲಸ ಮಾಡ್ತೇವೆ ಅಂದ್ರೆ ಅದು ಓಕೆ, ಅದೇನಿಲ್ಲ ತೊಂದರೆ. ಅದಕ್ಕೆ ಇಲ್ಲ ಕೆಲಸ ಕಡಿಮೆ ಇರ್ತೈತಿ, ಏನೋ ಒಂದು ಅರ್ಧ ತಾಸಾದರೂ ಎಕ್ಸಸೈಸ್ ಬೇಕಾದ್ರೆ ಬಾಡಿಗೆ. ಯಾಕಂದರೆ ಎಕ್ಸಸೈಸ್ ಎಷ್ಟು ಮಾಡ್ತೀವಿ ನಾವು ಅಷ್ಟು ನಮ್ಮ ಹೆಲ್ತ್ ನಮ್ಮ ಚಲೋ ಇರ್ತೈತಿ. ಯಾಕಂದ್ರೆ ಡಾಕ್ಟರ್ ಹತ್ರ ಪದೇ ಪದೇ ಹೋಗೋದು ತಪ್ತೈತಿ. ಅದಕ್ಕೆ ಏನೈತಲ್ಲ, ಎಕ್ಸಸೈಸ್ ಮಾಡೋದ್ರಿಂದ ಭಾಳ ಬೆನಿಫಿಟ್ ಐತಿ, ಚಲೋ ಐತಿ. ದೇಹ ಜಾಸ್ತಿ ಗಟ್ಟಿಮುಟ್ಟಾಗಿ ಉಳಿತೈತಿ, ಆರೋಗ್ಯನೂ ಕೂಡ ಚೆನ್ನಾಗಿರ್ತೈತೆ ರೀ. ಫ್ರೆಂಡ್ಸ್, ನಂದು ಹೆಲ್ದಿ ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತಾಯಿದ್ರಿ ರೀ. ಅದಕ್ಕೆ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯಾವ ಥರ ಇರ್ತೈತಿ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನೋದು ನೋಡಿರಿ. ಮುಂದೆ ನಿಮಗೂ ಬೇಕಂದ್ರೆ ಆ ಥರ ಒಂದು ಇದು ಮಾಡಿರ್ತೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅನ್ನೋಕಂದ್ರೆ ಅದಕ್ಕೆ ಏನೇನು ಹಾಕಬೇಕು ಅನ್ನೋದು ಒಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಅದನ್ನು ಆ ಥರನೇ ನೀವು ಮಾಡ್ಕೋಬೋದು. ಅಂದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಯಾವ ಥರ ಅಂದ್ರೆ ಮೊಸರು ಅನ್ನ ಕೂಡ ತಿಂದರೆ ಇನ್ನೂ ಚಲೋ ಇರ್ತದೆ ಅಂತಾರೆ. ಅದು ಕೂಡ ನಾನು ಒಂದಿಟ್ಟು ಸೌತೆಕಾಯಿ, ಈರುಳ್ಳಿ ಅದನ್ನು ಆ ಥರ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಕೊಡ್ತೈತಿ. ಆ ಥರ ಮಾಡ್ಕೊತಿದ್ರಿ, ಚಲೋ ಇರ್ತೈತಿ ನೋಡಿರಿ. ಇದು ವೈಟ್ ರೈಸ್ ರೀ. ಆಮೇಲೆ ಇದು 1 ಈರುಳ್ಳಿ, 2 ಗಜ್ಜರಿ, 2 ಸಣ್ಣದಾಗಿರೋ ಸೌತೆಕಾಯಿ, 1 ಟೊಮ್ಯಾಟೊ, ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿ, ಇದು ಮೊಸರು ರೀ. ಆಮೇಲೆ ರುಚಿಗೆ ತಕ್ಕಂಥ ಉಪ್ಪು ಇಷ್ಟು ಹಾಕೊಂಡು ಅದನ್ನು ರೆಡಿ ಮಾಡ್ತೇನೆ ರೀ. ನೀವು ಕೂಡ ಅದನ್ನು ಆ ಥರ ರೆಡಿ ಮಾಡ್ಕೊಂಡು ಇದು ಮಾಡ್ಕೋಬೋದು ರೀ. ಫ್ರೆಂಡ್ಸ್, ಇದು ನಮ್ಮ ಹುಡುಗರಿಗೆ ಅಂತ ತೆಗೆದಿಡ್ತಾ ಇದ್ದೇನೆ ರೀ. ಅಂದ್ರೆ ಇದರ ಮೆಣಸಿಕಾಯಿ ಹಾಕಿದ್ದಿಲ್ಲ, ಅದಕ್ಕಾಗಿ ಅವ್ರು ತೆಗೆದಿಟ್ಟು ಗ್ಯಾಸ್ ನಾನು ಮೆಣಸಿಕಾಯಿ ಹಾಕೊಂಡಿರ್ತೀನಿ. ನನ್ನ ಖಾರದ ಬೇಕಾಗಿದ್ದಲ್ಲ, ಅದಕ್ಕಾಗಿ. ಫ್ರೆಂಡ್ಸ್, ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆತ್ರಿ. ನನ್ನ ಮಗ ಮೊಸರನ್ನ ತೊಗೊಳಕತ್ರಿ. ಬ್ರೇಕ್ಫಾಸ್ಟ್ ಅದನ್ನ ಇದು ಮಾಡಿದ್ದೆ ಅಂತಿದ್ದಿಲ್ಲ. ನನ್ನ ಮಗಳು ಕೂಡ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಾಕತ್ತು. ಹಾಯ್ ಮಾಡೋರು, ಹಾಯ್ ಮಾಡು. ಹಾಂ, ಅದಕ್ಕೆ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನಾನು ಕೂಡ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಅನ್ನೋದು. ಸೂಪರ್ ಆಗೈತಿ. ನೀವು ಕೂಡ ಮಾಡ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗಿ ಅವನ್ನ ಕಳಿಸಿ ಬರತ್ತೀನಿ. ಅದು ಹೋಗೋಣ ಬಾಪಾಜಿ, ನಾ ಹಿಡ್ಕೋದನ್ ಬಾ. ಮತ್ತು ನೀ ಹಿಡ್ಕೊಂಡ್ರೆ ಮತ್ತು ನಾ ಏನು ಮಾಡಲಿ? ಹಾಂ ಇಲ್ಲ ಅವ್ನು ನಾನು ಹಿಡ್ಕೊಂತ ಇದು ಮಾಡತ್ತಂದ್ರೆ ಛತ್ರಿಗೆ ಮಳೆ ಬರತೈತಿ ಹೊರಗೆ. ಮಳಿನ ಇಲ್ಲಿ ಕೊಟ್ಟು ತಗೊಂಡ್ ಕೈಯಾಗ ಮಳೆ ಕಮ್ಮಿ ಎತ್ತುವ ನೋಡಿ. ಬೈನ್ ಬಿಡ ಫ್ರೆಂಡ್ಸ್, ನನ್ನ ಮಗನೂ ಸ್ಕೂಲ್ದಿಂದ ಬಂದ ಮಲ್ಕೊಂಡು ನಿದ್ದೆ ಮಾಡ್ಯಾದ್ರಿ. ಈಗ ಅವನು ಆಡೋಣ ಅಂತಿದ್ದ. ಆಮೇಲೆ ಈಗ ನನ್ನ ಮಗಳನ್ನು ಆಕಿ ಎತ್ಕೊಂಡೆ ಡ್ಯಾಡ್ರಿ ಅಂತ ಗಂಟಾಳ. ಹಾಂ ಎತ್ಕೊಂಡ್ ನಿಂತ್ರ ಸುಮ್ಕ ಇರ್ತಾನೆ ನಾಟಿರೋ. ಅದಕ್ಕಾಗಿ ಕೈ ತೆಗಿ ಹಾಯ್ ಮಾಡು. ಹಾಯ್ ನೋಡ್ರಿ ಫ್ರೆಂಡ್ಸ್,
ಆರಾಧನೆ ಎತ್ಕೊಂಡ್ ನಿಂತಿದ್ದ ಕಾಯಿ ಆದರ್ಶನು ಎತ್ಕೋ ಅಂತ ಕಂಡು ಬಿದ್ದಿದ್ದ ಚೂರಿ ಮಾಡ್ರಿ ನೋಡುದ ಅಂದ್ರ ಅವನ್ಯಾಗ ಎತ್ಕೋತಿ ಅಂತೇಳಿ ಹಾಕಿ ಇದ್ ಮಾಡ ಹಂಗ್ ಮಾಡ್ಬಾರ್ದು ಮಮ್ಮಿ ಮಾಡ್ಬಾರ್ದು ಅದಕ್ಕಾಗಿ ನಾ ಏನಂತ ನೋಡ್ರಿ ಆಕಿ ಸೊಂಡಿ ನೋಡ್ದ ಅಳುದ ಇಬ್ರು ಸುಮ್ಕ ಹಾಯ್ ಮಾಡ್ರಿ ಹಾಯ್ ಮಾಡಿ ಹಾಯ್ ಆಯ್ತು ನಾವ ಈಗಟ ಹಂಗ ಹೊರಗಟ ಅಡ್ಡಾಡಿಕೊಂಡ್ ಕರ್ಕೊಂಬಂದ್ರ ಅಂತ ಹೊಂಟಿದ್ದೀರಿ ಯಾಕಂದ್ರ ಇವ್ರ ಬಿಡಿಬಾರ್ದು ಅರು ಸುಮ್ಕರ್ ಯಾತ ಕೈತಿ ಬೇಡ ಅದಕ್ಕಾಗಿ ನಾ ಹೊರಗಟ ಅಡ್ಡಾಡ್ಸ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಸಾಯಂಕಾಲ 6 ಗಂಟೆ ಆಗೈತ್ರಿ ಈಗ ನಾವು ಚಾ ಕುಡಿದು ಕುಂತಿದ್ವಿ ಅದಕ್ಕಾಗಿ ನಿಮ್ಗೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮಾಡೋದೊಂದು ಪೌಡ್ರದ ಇದು ರೆಸಿಪಿ ತೋರಿಸ್ತೀನಿ ರೀ ಇದನ್ನು 4 ದಿವಸ ಆಯ್ತು ರೀ ಒಣಗಿಸಕ್ಕೆ ಇಟ್ಟು ನಾನು 4 ದಿವಸ ಆಯ್ತು ಒಣಗಿಸಿನಾಗ ಇದನ್ನು ಪೂರ ಒಣಗಿದೈತಿ ಇದನ್ನು ಪೌಡ್ರ್ ಮಾಡಿ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಡಬ್ಬಿ ಒಳಗೆ ಅಂದ್ರೆ ಇದನ್ನು ಸ್ಟೋರ್ ಮಾಡಿರ್ತೀನಿ ಅಕಸ್ಮಾತ್ ಯಾವಾಗ ನನಗೆ ಹೆಲ್ದಿ ಡ್ರಿಂಕ್ಸ್ ಕುಡಿಬೇಕಂದಂಗೆ ಮತ್ತು ಇದಕ್ಕಂದ್ರೆ ಬಾಡಿ ಸ್ಕ್ರಬ್ ಮಾಡಬೇಕು ಇದಕ್ಕೆ ಫೇಸ್ ಪ್ಯಾಕ್ ಮಾಡಬೇಕು ಅಂದ್ರೆ ಇದು ಪೌಡ್ರ್ ಜಾಸ್ತಿ ಯೂಸ್ ಆಕೈತಿ ರೀ ಚಲೋ ಆಕೈತಿ ನ್ಯಾಚುರಲ್ ಪೌಡ್ರ್ ಅದಕ್ಕೆ ನಾನು ಇದನ್ನು ಈ ಥರ ಮಾಡಿ ಇಟ್ಕೊಂಡಿರ್ತೀನಿ ಇದು ಗಜರಿ ಬೀಟ್ರೂಟ ಮತ್ತು ಆಮ್ಲ ಇದು 3 ಸೇರಿಸಿದ್ದೈತ್ರಿ ಇದು 3 ಸೇರಿಸಿ ಒಣಗಿಸೇನಿ ರೀ ಅಂದ್ರೆ ಸಣ್ಣ ಕಟ್ ಮಾಡಿ 3 ಸೇರಿಸಿ ಒಣಗಿಸೇನಿ ಇದನ್ನು ಈ ಥರ ಫ್ರೆಂಡ್ಸ್ ಈ ಸೇಮ್ ಸಣ್ಣ ಪೌಡ್ರ್ ಮಾಡಿ ಇಟ್ಕೊಂಡಿ ಇದನ್ನ ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬೇಕು ಅಂದ್ರೆ ಗಾಯ ಆಡಬೇಕು ಅಂತ ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಒಂದು ತಿಂಗಳ 1.5 ತಿಂಗಳ ಮಟ್ಟ ನಡ್ತೈತಿ ಪೌಡ್ರ ಏನಾಗೋದಿಲ್ಲ ಇದನ್ನು ನಾವು ಬೇಕಂದ್ರೆ ಒಂದೊಂದು ಸ್ಪೂನ್ ಹಾಕೊಂಡು ವಾರ್ಮ್ ವಾಟರ್ ಒಳಗೆ ಇದನ್ನು ಕುಡಿದ್ರು ನಮಗೆ ಹೆಲ್ತಿಗೆ ಚಲೋ ಬೆನಿಫಿಟ್ ಐತಿ ಫ್ರೆಂಡ್ಸ್ ಇದು ನಮ್ಮ ಕಡೆ ಒಂದು ಹಣ್ಣಿಕಾಯಿ ಆಗಿದ್ದು ಒಂದು ಬಾಟಲ್ ಇತ್ತು ಅಂದ್ರೆ ಕಾಜಿನ ಬಾಟಲ್ ಇತ್ತು ಅದಕ್ಕೆ ಇದ್ರನ್ನ ಸ್ಟೋರ್ ಮಾಡಿಡತ್ತೀನಿ ಫ್ರೆಂಡ್ಸ್ ಇದು ಈ ಥರ ಎಲ್ಲ ತುಂಬಿಟ್ಕೊಂಡ್ರಿ ಈ ಥರ ನೋಡ ಮಿಕ್ಸ್ ಮಾಡೋದು ತೋರಿಸ್ತಾ ನೋಡ್ರಿ ತೊಗೊಂಡಿದ್ದೈತಿ ಇಷ್ಟು ತೊಗೊಂಡ್ರು ಒಂದು ಗ್ಲಾಸ್ ನೀರಿಗೆ ಬರಕೈತ್ರಿ ನೀವು ಇದನ್ನ ಸೋಸ್ಕೊಂಡಾದ್ರೂ ಕುಡಿಬೋದು ಇಲ್ಲ ಅಂದ್ರೆ ಹಂಗಾದ್ರೂ ಕುಡಿಬೋದು ನಡಿತೈತಿ ಅದಕ್ಕೇನು ತೊಂದರೆ ಇಲ್ಲ ಫ್ರೆಂಡ್ಸ್ ಆದ್ರೆ ನಾನು ಸೋಸ್ಕೊಂಡು ಕುಡ್ತಿರಲ್ಲ ನಡೀತೈತೆ ಅದಕ್ಕೆ ಅಂದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅದ್ರ ಜಪ್ಪಿ ಗಿಪ್ಪಿ ಎಲ್ಲ ಕ್ಲೀನ್ ಮಾಡಿ ಚಲೋ ತೊಳೆದು ನಾನು ಇದು ಮಾಡಿರ್ತೀನಿ ತೊಳೆದ ಒಣಗಿಸಿರ್ಕಂತ ಆ ಕಾರಣಕ್ಕೆ ನಾನು ಅದನ್ನು ಇದು ಮಾಡೋದಿಲ್ಲ ಈ ಸೇಮ್ ಆಗಿರ್ತೈತಿ ಜ್ಯೂಸ್ ಆರಾಧೆಗೂ ಬೇಕಂತ ನೋಡಿ ನನ್ನ ಮಗಳು ಕೇಳ್ತಾಳ್ರಿ ಆಕಿ ಜ್ಯೂಸ್ ಕೊಡ್ತೀನಿ ಆರು ಬಾ ಅಲ್ಲಿ ಹೋಗಿ ಚಲೋ ಐತೆ ಕುಡಿಯ ನೀ ಕೊಡ್ತೀಯ ನನ್ನ ಮಗಳು ಇದನ್ನ ಇಷ್ಟಪಟ್ಟು ಕುಡಿತಾಳ್ರಿ ಡೈಲಿ ನಾವು ಅಂದ್ರೆ ಬೀಟ್ರೂಟ ಅಂದ್ರೆ ಮಾರ್ಕೆಟ್ದೊಳಗೆ ಆಮ್ಲ ಅದು ಸಿಕ್ಕಿತ್ತಂದ್ರೆ ಅದನ್ನ ಮಾಡ್ಕೊಂಡು ಪಟ್ನ ಅದನ್ನ ಕುಡ್ದಿರ್ತೇವೆ ಅಂದ್ರೆ ಜಾಸ್ತಿ ಫ್ರೆಶ್ ಇದ್ದಿದ್ದು ಸಿಕ್ಕಿತ್ತಂದ್ರೆ ಅದನ್ನ ಮಾಡ್ಕೊಂಡು ಅದನ್ನ ಕುಡ್ದಿರ್ತೀವಿ ಅದು ಸಿಕ್ಕಿಲ್ಲ ಅಂದ್ರೆ ಇದು ಈ ಥರ ಪೌಡ್ರ್ ಬಡ ಅಂದ್ರೆ ವಾರ್ಮ್ ವಾಟರ್ ಒಳಗೆ ಬಡ ಹಾಕೊಂಡು ಇದನ್ನು ಕುಡ್ದಿರ್ತೀವಿ ಇದು ಟೇಸ್ಟ್ ಬರ್ತೈತಿ ಅದು ಟೇಸ್ಟ್ ಸೇಮ್ ಟೇಸ್ಟ್ ಕೊಡ್ತೈತಿ ಇದನ್ನು ಮಾಡ್ಕೊಂಡು ನೋಡಿ ಟ್ರೈ ಮಾಡೋದು ಕುಡೀರಿ ಗ್ಲೋ ಆಕೈತಿ ಸ್ಕಿನ್ ಮಾರ್ನಿಂಗ್ ಇಷ್ಟು ರಿಸಲ್ಟ್ ಕೊಡ್ತದಲ್ಲ ಬೆಸ್ಟ್ ರಿಸಲ್ಟ್ ಕೊಡ್ತೈತ್ರಿ ನನ್ನ ಡೈಲಿ ಬ್ಲಾಗ್ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ರೀ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡಿರಿ ಆಮೇಲೆ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ